ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನಮ್ಮೆಲ್ಲರಿಗೂ ಮನೆಯಲ್ಲಿ ಹಿರಿಯ ಅಣ್ಣ ಮಂಜಣ್ಣ ಅವರ ಹುಟ್ಟುಹಬ್ಬ. ಏನಂದರೆ ಈ ವರ್ಷ ಮಂಜಣ್ಣ ಅವರ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇಲ್ಲ, ಅವರು ಕಾರಣಾಂತರಗಳಿಂದ ಹೊರಗಡೆ ಇದ್ದಾರೆ. ಆದ್ದರಿಂದ ಸಾಂಕೇತಿಕವಾಗಿ ಅವರ ಹುಟ್ಟೂರಾದ ಅತ್ತಿಬೆಲೆಯಲ್ಲಿ ನಮ್ಮ ರವಿಯವರು, ನಮ್ಮ ಅಧ್ಯಕ್ಷರ ಎಲ್ಲ ನೇತೃತ್ವದಲ್ಲಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡೋ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಇನ್ನೂ ಮಂಜಣ್ಣವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡುವಷ್ಟು ಶಕ್ತಿ ಆ ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಆತ್ಮೀಯ ಗುರುಗಳಾದಂತಹ ಕೊಟ್ಟಿಗೆರೆ ಮಂಜಣ್ಣನವರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಮಂಜಣ್ಣನವರು ಇಲ್ಲ ಹುಟ್ಟುಹಬ್ಬ ಹೆಚ್ಚು ವಿಜೃಂಭಣೆ ಬೇಡ, ನನಗೆ ಮಾಡೋಕ್ಕೆ ಖರ್ಚು ತಗೊಂಡೋಗಿ ಬಡವ್ರ ಬಗ್ಗೆ ದಾನ ಮಾಡಿರಿ, ನನಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಈಗ ನಾನು ದೇವಸ್ಥಾನ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅದರಿಂದ ಹುಟ್ಟುಹಬ್ಬನ ನೀವು ಆಚರಣೆ ಮಾಡಬೇಡಿ ಅಂತ ಹೇಳಿದರು. ಆವಾಗಲೂ ನಾವು ನಮ್ಮ ಪ್ರೀತಿಗಾಗಿ ಕೊಟ್ಟಿಗೆರೆ ಮಂಜಣ್ಣನವರ ಹೆಸರಲ್ಲಿ ಇವತ್ತು ಅನುದಾನ ಇಟ್ಕೊಂಡಿದ್ದೀವಿ. ಅತ್ತಿಬೇಲೆ ಅನುದಾನ ನಮ್ಮ ಪಟಾಪಟ್ ರವಿ ಅವರು ಇವ್ರ ನೇತೃತ್ವದಲ್ಲಿ ಇವತ್ತು ಅತ್ತಿಬೇಲೆಯಲ್ಲಿ ಅನುದಾನ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಕೊಟ್ಟಿಗೆರೆ ಮಂಜಣ್ಣನವರಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮೆಲ್ರಿಗೂ ವಿಶೇಷವಾಗಿ ನಮ್ಮ ಅತ್ತಿಬೇಲೆ ನಮ್ಮಂಥವ್ರಿಗೆಲ್ಲ ಯುವಕರಿಗೆಲ್ಲ ತುಂಬ ಖುಷಿ. ನಾವು ಯುವಕರು, ನಮ್ಮಂಥ ಯುವಕರ ಯಾಕೆಂತ ಹೇಳಿದ್ರೆ ನಮಗೆ ಯುವಕರಂತೆ ಒಂದು ಸ್ಫೂರ್ತಿಯಾಗಿರ್ತಕ್ಕಂಥ ಕೊಟ್ಟಿಗೆರೆ ಮಂಜಣ್ಣನವ್ರದ್ದು ಹುಟ್ಟುಹಬ್ಬ ಇವತ್ತು. ಅವ್ರು ಯಾಕೆ ಸ್ಫೂರ್ತಿ ಅಂತ ಹೇಳಿದ್ರೆ 65 ವರ್ಷ ಆದರೂ ಕೂಡ ಇನ್ನೂ 35-40 ವರ್ಷದ ಥರನೇ ಕಾಣಿಸ್ತಿದ್ದಾರೆ. ಹಾಗಾಗಿ ನಮ್ಮಂಥ ಯುವಕರು ಅಂತೇಳಿ ಪದ ಬಳಸಿದ್ದು. ಹಾಗಾಗಿ ಅವ್ರಿಗೆ ಇವತ್ತು 65ನೇ ವರ್ಷದ ಹುಟ್ಟುಹಬ್ಬ. ಈ 65-100 ವರ್ಷಗಳಾಗಬೇಕು, ಶತಾಯುಷಿಗಳಾಗಬೇಕು. ಇನ್ನೂ ಜನಸಾಮಾನ್ಯರು, ಬಡವರ, ಯುವಕರ ಒಂದು ಸೇವೆ ಮಾಡಬೇಕು. ಇವತ್ತು ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಇಲ್ಲದೆ ಹೋಗಲಿ, ಅವ್ರ ಮನೆ ಬಾಗಿಲಿಗೆ ಎಲ್ಲ ಪಕ್ಷದ ಮುಖಂಡರುಗಳು ಹೋಗ್ತಾರೆ. ಯಾರೇ ಹೋದರೂ ಕೂಡ ಅವ್ರ ಮನೆ ಬಾಗಿಲಿಗೆ ಅವ್ರ ಕೈಲಾದಂಥ ಎಲ್ಲ ಸಹಾಯವನ್ನು ಮಾಡಿ ಕಳಿಸ್ತಾರೆ. ಅಂಥ ಮೇರು ವ್ಯಕ್ತಿತ್ವ ಇರ್ತಕ್ಕಂಥ ಕೊಟ್ಟಿಗೆರೆ ಮಂಜಣ್ಣನವರು ಮೊನ್ನೆ ತಾನೇ ರಾಜ್ಯ ಉಪಾಧ್ಯಕ್ಷರಾಗಿ ಮಾತೃಪ ಘಟಕಕ್ಕೆ ಆಯ್ಕೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತು ಅವ್ರ ಹುಟ್ಟುಹಬ್ಬ ಎರಡು ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಅವರಿಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ತಿಳಿಸೋಕ್ಕೆ ನಾನು ಬಯಸ್ತೇನೆ. ಇದೇ ರೀತಿ 100 ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ನಮ್ಮಂಥವ್ರಿಗೆ ಸ್ಫೂರ್ತಿದಾಯಕವಾಗಿ ಇರಬೇಕು, 100 ವರ್ಷ ಶತಾಯುಷಿಗಳಾಗಿ ಬದುಕಬೇಕು ಅಂತೇಳಿ ಕೊಟ್ಟಿಗೆರೆ ಮಂಜಣ್ಣನವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಅತ್ತಿಬೆಲೆ ಮಣ್ಣಿನ ಮಗನಾಗಿರ್ತಕ್ಕಂಥ ಯುವಕರ ಆಶಾಕಿರಣರು, ಸ್ನೇಹಜೀವಿಗಳು ಮತ್ತು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ಕೊಟ್ಟಿಗೆರೆ ಮಂಜಣ್ಣವರಿಗೆ ಒಂದೊಂದೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಅತ್ತಿಬೆಲೆಯಲ್ಲಿ ನಮ್ಮ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ಪಟಾಪಟ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಅತ್ತಿಬೆಲೆ ಸೌಹಾರ್ದಯುತವಾಗಿ ಇವತ್ತು ಅತ್ತಿಬೆಲೆಯಲ್ಲಿ ಒಂದು ಅನ್ನದಾನವನ್ನು ಏರ್ಪಡಿಸಿದ್ದಾರೆ. ಯಾಕಂದರೆ ಇವತ್ತು ಅನೇಕ ರೀತಿಯಂಥ ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಇವತ್ತು ಕೃಷ್ಣಗಿರಿ, ಧರ್ಮಪುರಿ ಪ್ರಯಾಣಿಕರು ತನ್ನ ಹೋಟ್ಲಿಲ್ದಿರ ಅಲ್ಲಿಂದ ಹಸಿವಿಂದ ಬಂದು ಇಲ್ಲಿಂದ ಬೆಂಗಳೂರಿಗೆ ಹೋಗೋಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಜಾಗವನ್ನು ಏರ್ಪಡಿಸಿದ್ದಾರೆ. ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಇಲ್ಲಿ ಊಟ ಮಾಡಿಕೊಂಡು ಹಸುವನ್ನು ನೀಗಿಸುವಂಥ ಕೆಲಸ ಇವತ್ತು ನಮ್ಮ ಸಹೋದರ ಮಾಡ್ತಾಯಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಕೊಟ್ಟಿಗೆರೆ ಮಂಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಕೊಟ್ಟಿಗೆರೆ ಮಂಜಣ್ಣನವರು ನಮ್ಮ ನಾಯಕರಾದ ಕೊಟ್ಟಿಗೆರೆ ಮಂಜಣ್ಣನವರು ಬಡವರ ಬಂಧು, ಯುವಕರ ನಾಯಕ, ನಮ್ಮ ಕಣ್ಮಣಿ ಆದ ಕೊಟ್ಟಿಗೆರೆ ಮಂಜಣ್ಣನವರಿಗೆ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ KP ರಾಜಣ್ಣನವರು ಮತ್ತು ನಮ್ಮ ಪಟಾಪಟ್ ರವಿಯಣ್ಣವರು, ಆಮೇಲೆ ನಮ್ಮ ತಾಲೂಕಾಧ್ಯಕ್ಷರಾದ ದೇವೇಗೌಡರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವರವರು ಎಲ್ಲರೂ ಸೇರಿ, ಗಣೇಶ್ ಅವರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಅವ್ರು ಈ ಸಾರಿ ಮಾಡಬೇಡ, ನಮ್ಗೆ ಏನೂ ಬೇಕಾಗಿಲ್ಲ ಅಂತ ಹೇಳಿದರು. ಆದರೂ ನಾವು ಮಾಡಿದ್ದೀವಿ. ಹೋದ ವರ್ಷ ತುಂಬ ಭರ್ಜರಿಯಾಗಿ ನಾವು ಮಾಡಿದ್ವಿ. ಒಂದು 5,000 ಜನ ಸೇರಿಸಿ ಎಲ್ಲ ಪಲ್ಲಕ್ಕಿಗಳು ಎಲ್ಲ ಮಾಡಿ ಎಲ್ಲ ತುಂಬ ಊರಲ್ಲಿ ಅವರು ಈ ಊರಿನ ನಮ್ಮ ಬಾಲ್ಯದ ಗೆಳೆಯರ ಆಗಿದ್ದರು. ಅವರು ಇಲ್ಲಿ ನಮ್ಮ ಜೊತೆ ಸ್ನೇಹದಿಂದ ಇದ್ದರು. ಅಂಥವ್ರಿಗೆ ಮಾಡಬೇಕಂತ ತುಂಬ ಆಸೆ ಇತ್ತು. ಈ ಸಾರಿ ಬೇಡ ಅಂತ ಹೇಳಿದ್ದಾರೆ. ಅವ್ರಿಗೆ ದೇವರು ಆಯುಷು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇಂದು ಶ್ರೀಯುತ ಕೊಟ್ಟಿಗೆರೆ ಮಂಜಣ್ಣವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾಸೋಹ ಹಾಗೂ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆಯನ್ನು ಅತ್ತಿಬೆಲೆ ವೃತ್ತದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ.
ಸೊ ಗೊಟ್ಟಿಗೆರೆ ಮಂಜಣ್ಣವರ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಅವ್ರ ಮನೆಗೆ ಯಾರೇ ಹೋಗಲಿ ಮೊದಲನೇದಾಗಿ ಅವ್ರು ಕೇಳ್ತಕ್ಕಂಥದ್ದು ಊಟ ಆಯಿತಾ, ಕಾಫಿ ತಿಂಡಿ ತೊಗೊಳ್ಳಿ. ಆ ನಂತರ ಅವ್ರು ಕೇಳ್ತಾರೆ, ಸೊ ನನ್ನಿಂದ ನಿಮ್ಗೆ ಏನು ಹೆಲ್ಪ್ ಆಗಬೇಕು ಹೇಳಿ. ಸೊ ಯಾವುದೇ ಪಕ್ಷಪಾತ ಇಲ್ಲದೆ ನಿಮ್ಮನ್ನು ಯಾರು ಕಳಿಸ್ಕೊಟ್ರು, ಯಾವ ಪಕ್ಷದಿಂದ ಬಂದಿದ್ದೀರಾ, ಸೊ ನಿಮಗೆ ಯಾರು ರೆಫರೆನ್ಸ್ ಕೊಟ್ಟರು ಅನ್ನೋದನ್ನು ಬಿಟ್ಟು ನೇರವಾಗಿ ನಿಮಗೆ ನನ್ನ ಕಡೆಯಿಂದ ಏನು ಸಹಾಯ ಆಗಬೇಕು ಅಂತಕ್ಕಂಥ ಮಾತನ್ನು ಅವರು ಬಂದಂಥವರಿಗೆ ಒಂದು ಆದ್ಯತೆ ಕೊಟ್ಟು ಕೇಳಿ ಅವರ ಕೈಲಾದಂಥ ಒಂದು ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಆನೇಕಲ್ ತಾಲೂಕಿನಲ್ಲಿ ಅವರಿಗೆ ಒಂದು ವಿಶೇಷವಾದ ಅಭಿಮಾನ ಬಳಗ ಇದೆ. ಇಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾಸೋಹ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಇನ್ನು ರಾಜಕೀಯವಾಗಿ ಉತ್ತುಂಗಕ್ಕೆ ಇರಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಆ ದೇವರಲ್ಲಿ ನಾವು ಕೇಳ್ಕೊತೀವಿ. ಮತ್ತೊಮ್ಮೆ ಗೊಟ್ಟಿಗೆರೆ ಮಂಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ರಾಜ್ಯ ನಾಯಕರಾದಂಥ ಉಪಾಧ್ಯಕ್ಷರು JDSನ ಗೊಟ್ಟಿಗೆರೆ ಮಂಜಣ್ಣರ ಹುಟ್ಟುಹಬ್ಬವನ್ನು ಅವರ ಸ್ವಗ್ರಾಮವಾದ ಅತ್ತಿಬೇಲೆ ಗ್ರಾಮದಲ್ಲಿ ಅವರ ಸ್ನೇಹಿತರು ಹಾಗೂ ಹಿತೈಷಿಗಳು ಹಾಗೂ ನಮ್ಮ ಪಕ್ಷದಿಂದ ಎಲ್ಲ ಸೇರಿ ಒಗ್ಗಟ್ಟಾಗಿ ಈ ದಿನ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಿ. ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಅದೇ ರೀತಿಯಾಗಿ ನಮ್ಮ ಯುವಕರ ಕಣ್ಮಣಿ ಹಾಗೂ ನಮ್ಮ ರಾಜಕೀಯ ಗುರುಗಳು ಆದಂಥ ಗೊಟ್ಟಿಗೆರೆ ಮಂಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ಶ್ರೀಯುತ ಗೊಟ್ಟಿಗೆರೆ ಮಂಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಅನ್ನದಾಸೋಹವನ್ನು ಏರ್ಪಡಿಸಿ ಮತ್ತು ಎಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿದ್ದಾರೆ ನಮ್ಮ ಶ್ರೀಯುತ ಗೊಟ್ಟಿಗೆರೆ ಮಂಜಣ್ಣನವರು. ಮತ್ತು ಈ ಅನ್ನದಾಸೋಹವನ್ನು ನಮ್ಮ ರವಿಯಣ್ಣನವರು ಮತ್ತು KP ರಾಜಣ್ಣನವರ ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಶ್ರೀಯುತ ಗೊಟ್ಟಿಗೆರೆ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ರಾಜ್ಯ ನಾಯಕರಾದಂಥ ಗೊಟ್ಟಿಗೆರೆ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಬಗ್ಗೆ ಹೇಳೋದು ಭಾಳಷ್ಟು ಇದೆ, ತುಂಬಾ ಇದೆ ಹೇಳ್ಬೇಕಂಥದ್ದು. ಒಬ್ಬ ರಾಜ್ಯ ನಾಯಕರಾಗಿ ಅವರು ಚಿಕ್ಕ ಹುಡುಗರಿಂದ ದೊಡ್ಡವರೆಗೂ ಅಣ್ಣ ಅಂತ ಕರೆಸ್ಕೊಂಥ ವ್ಯಕ್ತಿ ಯಾರಿದ್ದಾರೆ ಅದು ನಮ್ಮ ಗೊಟ್ಟಿಗೆರೆ ಮಂಜಣ್ಣವರು ಅಂತ ನಾವು ಕೇಳಿ ಬಯಸ್ತೇವೆ. ಇವತ್ತು ಇಷ್ಟು ಸರಳವಾಗಿ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಈ ಒಂದು ಒಬ್ಬ ಹುಟ್ಟದ ಹಬ್ಬವನ್ನು ಆಚರಿಸ್ಕೊಡ್ತಿದ್ದಾರೆ. ಅದರಲ್ಲಿ ಹತ್ತಿಬೆಲೆಯಲ್ಲಿ ನಮ್ಮ ಆತ್ಮೀಯರಂಥ ಪಟಾಪಟ ರವಿಯವರ ನೇತೃತ್ವದಲ್ಲಿ ಭಾಳ ಸರಳವಾಗಿ ತುಂಬ ಅರ್ಥಪೂರ್ಣವಾಗಿ ನಮ್ಮ ಗೊಟ್ಟಿಗೆರೆ ಮಂಜಣ್ಣವರ ಹಬ್ಬವನ್ನು ಆಚರಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಆ ಭಗವಂತ ರಾಜಕೀಯದಲ್ಲಿ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೀಲಿ. ಮತ್ತು ಅದೇ ರೀತಿ ಆ ಭಗವಂತ ಅವರಿಗೆ ಆಯುಷ್ಯು ಆರೋಗ್ಯ ಸುಖ ಎಲ್ಲ ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇಡೀ ನಮ್ಮ ರಾಜ್ಯ ಜನತೆ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಏನು ಗೊಟ್ಟಿಗೆರೆ ಮಂಜಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಹೋರಾಟದ ಹಾಗೂ ಪಕ್ಷದ ಹೋರಾಟದ ಗುರುಗಳಾದಂಥ ನನ್ನ ಬಾಸ್ ಪಟಾಪಟ ರವಿಯಣ್ಣ ನೇತೃತ್ವದಲ್ಲಿ ಇವತ್ತು ಅತ್ತಿಬೇಲೆಯಲ್ಲಿ ದಾನೋತ್ಸವ ಮಾಡ್ತಾಯಿದ್ದೀರಿ. ಅದೇ ಥರ ಈ ಕಾರ್ಯಕ್ರಮಕ್ಕೆ KP ರಾಜಣ್ಣ ಹಾಗೂ ತಾಲೂಕು ಅಧ್ಯಕ್ಷರಾದಂಥ ದೇವೇಗೌಡರು ಹಾಗೂ ರಾಜ್ಯ ಅಧ್ಯಕ್ಷರು ಕಜವೆ ರಾಜ್ಯಾಧ್ಯಕ್ಷರಾದಂಥ ನಮ್ಮ ದೇವಣ್ಣನವರು ಹಾಗೂ KP ರಾಜಣ್ಣನವರೆಲ್ಲ ಆಗಮಿಸಿದ್ರು ತುಂಬ ಸಂತೋಷದ ವಿಷಯ. ವರ್ಷನೂ ರವಿಯಣ್ಣವರು ಹೋದ ವರ್ಷ ಬಂದು ಈಗ ಬಡವರಿಗೆ ಅನ್ನದಾನ ಆಗಿರ್ಬೋದು, ಒಂದು ರೇಷನ್ ಕಿಟ್ ಆಗಿರ್ಬೋದು, ಹಾಸ್ಪಿಟ್ಲಲ್ಲಿ ಹಣ್ಣುಗಳೆಲ್ಲ ವಿತರಣೆ ಎಲ್ಲ ಮಾಡಿದರು. ಮಕ್ಕಳಿಗೆ ಬಡ ಮಕ್ಕಳಿಗೆಲ್ಲನೂ ಅವ್ರ ಹೆಸರಲ್ಲಿ ಒಂದು ಫ್ರೀ ಎಜುಕೇಷನ್ಗೆ ಒಂದು ಸ್ವಲ್ಪ ಡೊನೇಷನ್ ಆಗಿರ್ಬೋದು, ಅವ್ರಿಗೇನೇ ನೇತೃತ್ವದಲ್ಲಿ ಕಷ್ಟದಲ್ಲಿ ನಿಂತ್ಕೊಂಡು ಪಟಾಪಟ ರವಿಯಣ್ಣವರು ಇಷ್ಟವರೆಗೂ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದೇ ಥರ JDS ಕಾರ್ಯಕರ್ತರು ರೈತರ ಪರವಾಗಿ ಯಾವಾಗೂ ನಿರಂತರವಾಗಿರ್ತಾರೆ, ರೈತರ ಪರವಾಗಿ ಹೋರಾಟನೂ ಮಾಡ್ತಾನೇ ಇದ್ದಾರೆ. ಬಟ್ ಈಗೇನೆಂದರೆ ನಮ್ಮ ಸರ್ಕಾರ ಅದನ್ನು ಅರ್ಥ ಮಾಡ್ಕೊಬೇಕು. ಸರ್ಕಾರ ಯಾವ ಥರ ಅಂದರೆ ಈಗ ಎಲ್ಲರೂ ನೋಡ್ತಾನೇ ಇದ್ದೀರಾ, ಸ್ಕೀಮ್ ಅದು ಇದು ಕೊಡ್ತಾನೆ ಇದ್ದಾರೆ. ರೈತರ ಪರ ಯಾರು ನಿಂತ್ಕೊಂತ ಧ್ವನಿ ಎತ್ತಿದ್ದು ಮೊನ್ನೆ ಪಟಾಪಟಗಳ ನೇತೃತ್ವದಲ್ಲಿ ನೀವು ಮೊನ್ನೆ ವೈಭವ್ ಇದರಲ್ಲಿ ಸ್ಟೇಟ್ಮೆಂಟು ನಮ್ಮ ಗೊಟ್ಟಿಗೆರೆ ಮಂಜಣ್ಣ ಅವರೆಲ್ಲ ಕೊಟ್ಟಿದ್ದರು. ಅದೇ ಥರ ನಿರಂತರ ಸಮಾಜ ಸೇವೆ ಗೊಟ್ಟಿಗೆರೆ ಮಂಜಣ್ಣನವರು ಮಾಡ್ತಾ ಇದ್ದಾರೆ. ಅದೇ ಥರ ಅತ್ತಿಬೇಲೆ ಗಡಿ ಭಾಗದಲ್ಲಿ ಈಗ ಅನ್ನದಾನ ಮಾಡ್ತಾ ಇರೋದು ಉದ್ದೇಶ ಏನಂದರೆ 4 ಜನ ಬರ್ತಾರೆ 4 ಜನ ಹೋಗ್ತಾರೆ ಅನ್ನೋದಕ್ಕಿಂತ ಬಡವರು ಎಷ್ಟೋ ಜನ ಅನ್ನ ಇಲ್ದಿರ ಬದುಕ್ತಾ ಇದ್ದಾರೆ. ಈ ಅನ್ನದಾನ ಮಹಾದಾನ ಅಂತ ದೊಡ್ಡವರು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಅನ್ನದಾನ ಮಾಡ್ತಾ ಇರೋದು. ಗೊಟ್ಟಿಗೆರೆ ಮಂಜಣ್ಣ ಬರಬೇಕಾಗಿತ್ತು, ಅವರಿಗೆ ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಿಲ್ಲ. ಇದರಲ್ಲಿ ನೇತೃತ್ವದಲ್ಲಿ ಇವತ್ತು ಅಧ್ಯಕ್ಷತೆಯನ್ನು ತಗೊಂಡು ರವಿಯಣ್ಣವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ದೇವರ ಆಯುಷ್ಯ ಆರೋಗ್ಯ ಕೊರಲಿ ಅಂತ ಹೇಳ್ತಾ ಮಾತಾಡೋದು ನಾವು ಮುಗಿಸ್ತಾ ಇದ್ದೀವಿ. ಗೊಟ್ಟಿಗೆರೆ ಮಂಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ದಿನ ಅತ್ತಿಬೇಲೆ ಗಡಿ ಭಾಗದಲ್ಲಿ ಅನ್ನದಾಸೋಹವನ್ನು ನಮ್ಮ ಪಟಾಪಟ ರವಿಯಣ್ಣನವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ. ಮತ್ತೊಮ್ಮೆ
ರಾಜ್ಯ ನಾಯಕರಾದಂಥ ಕೊಟ್ಟಿಗೆರೆ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಶುಭ ಕೋರ್ತೇವೆ. 2026 ಬುಧವಾರ ಈ ಊರಿನ ವರಪುತ್ರ ಅತ್ತಿಬೆಲೆಯ ಕೀರ್ತಿಯನ್ನು ಇಡೀ ರಾಜ್ಯಾದ್ಯಂತ ಪಸರಿಸಿದಂಥ ನಿಸ್ವಾರ್ಥ ನಾಯಕರು, ಸದಾ ಜನಸೇವೆ ತೊಡಸ್ಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು. ನೇರವಂತಿಕೆ ಮತ್ತು ಪಾರದರ್ಶಕತೆ ಮತ್ತು ಸತ್ಯದಲ್ಲಿ ನಿಷ್ಠುರತೆ ಇಟ್ಕೊಂಡು ಕಳೆದ 40 ವರ್ಷಗಳಿಂದ ನಿಸ್ವಾರ್ಥವಾಗಿ ಜಾತ್ಯತೀತ ಜನತಾಳದ ಬಲಪಡುವ ರೀತಿಯಲ್ಲಿ ದುಡಿತಾ ನಮ್ಮಂಥ ಸಾವಿರಾರು ಯುವಕರಿಗೆ ಸ್ಫೂರ್ತಿದಾಯಕ ಬಂದಿರತಕ್ಕಂಥ ನನ್ನ ಪ್ರೀತಿಯ ಹಿರಿಯ ಸಹೋದರ ಸಮಾನರು, ರಾಜ್ಯ ಜಾತ್ಯತೀತ ಜನತಾಳದ ಉಪಾಧ್ಯಕ್ಷರು ಹಾಗೂ ಈ ಆನೇಕಲ್ ತಾಲೂಕಿನ ಬಡವರ ಧ್ವನಿ, ನೊಂದವರ ಧ್ವನಿ, ನಿರಾಶ್ರಿತರ ಒಂದು ಆಶ್ರಯ ಶ್ರೀ ಗೊಟ್ಟಿಗೆರೆ ಮಂಜಣ್ಣನವರಿಗೆ ಹುಟ್ಟುಹಬ್ಬ. ಅವರಿಗೆ ಈ ದಿನ ತಾಲೂಕಿನ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರೋದ್ರೊಂದಿಗೆ ಇಂದು ಬೆಳಗ್ಗೆ ಗ್ರಾಮ ದೇವತೆ ಇದ್ದಂಥ ತಾಯಿ ಪಟಾಲಮ್ಮನಿಗೆ ಪೂಜೆ ಅರ್ಪಿಸಿ ಅಣ್ಣನಿಗೆ ಆರೋಗ್ಯ ಕೊಡಬೇಕು. ಗೊಟ್ಟಿಗೆರೆ ಮಂಜಣ್ಣಂಥ ಒಬ್ಬ ನಿಸ್ವಾರ್ಥ ನಾಯಕ ಭಾಳ ಕಷ್ಟ ಸಿಗೋದು. ಒಂದು ವೇಳೆ ಗೊಟ್ಟಿಗೆರೆ ಮಂಜಣ್ಣವರು ಏನಾರ ಆ ಜಾಗದಲ್ಲಿ ಬೇರೆ ಯಾರಿದ್ರೂ ಕೂಡ ಭಾಳಷ್ಟು ಹಣ ಸಂಪಾದನೆ ಮಾಡೋರು. ಆದರೆ ಇಲ್ಲೇನಾಗಿದೆ ಅಂದರೆ ಕಳೆದ 40 ವರ್ಷದಿಂದ ಗೊಟ್ಟಿಗೆರೆ ಮಂಜಣ್ಣ ಏನಾರು ಸಂಪಾದನೆ ಮಾಡಿದ್ರೆ ಜನ ಸಂಪಾದನೆ ಮಾಡಿರ್ತಾರೆ. ಅವರಿಗೆ ಇವತ್ತು ಹುಟ್ಟುಹಬ್ಬ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನೆಲ್ಲರ ಸ್ನೇಹಿತರು, ವಿಶೇಷವಾಗಿ ನಮ್ಮ ತಾಲೂಕು ಅಧ್ಯಕ್ಷ ದೇವೇಗೌಡರಾಗಿರ್ಬೋದು, ನಮ್ಮ KP ರಾಜುರವರಾಗಿರ್ಬೋದು, ನಮ್ಮ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಅಂತ ಮಂಜುನಾಥ್ ದೇವರು ಆಗಿರ್ಬೋದು, ಅತ್ತಿಬೆಲೆ ಮಾಜಿ ಚೇರ್ಮನ್ ಅಂತ ಗಣೇಶರು ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಆನೇಕಲ್ ಯುವ ಘಟಕದ ಅಧ್ಯಕ್ಷ ಅಂತ ಯುವ ನಾಯಕರಾದಂಥ ವಿನಯ್ ರೆಡ್ಡಿ ಆಗಿರ್ಬೋದು, ನಮ್ಮ ಆನೇಕಲ್ ನನ್ನ ಪ್ರೀತಿಯ ಸೋದರಾದಂಥ ಶಿಶುಕುಮಾರ್ ಆಗಿರ್ಬೋದು. ವಿಶೇಷವಾಗಿ ನನ್ನ ಎಲ್ಲ ಕೆಲಸಗಳಲ್ಲಿ ನನ್ನ ಪ್ರತಿಯೊಂದು ಹೆಜ್ಜೆಯಾಗಿ ನನ್ನೆಲ್ಲ ವಿಚಾರಗಳಲ್ಲಿ ಮತ್ತು ನನ್ನ ಕೆಲಸಗಳ ಸದಾ ನೆರಳಾಗಿರ್ತಕ್ಕಂಥ ನನ್ನ ಪ್ರೀತಿಯ ಹಿರಿಯ ಸಹೋದರ ಸಮರಂತ BK ಬಶೀರ್ ಆಗಿರ್ಬೋದು. ಅದೇ ರೀತಿಯಾಗಿ ಇನ್ನು ಯುವ ನಾಯಕರಾದಂಥ ನಮ್ಮ ಯಶವಂತು, ರಾಮಕೃಷ್ಣ ಪಟಾಪಟ್ಟು ಇವರೆಲ್ಲರೂ ಕೂಡ ಬೆಳಗ್ಗೆಯಿಂದ ಭಾಳ ಸಂಭ್ರಮಣಾಚರಣೆಯಿಂದ ಮಾಡ್ತಾಯಿದ್ದಾರೆ. ವಾಸ್ತವದಲ್ಲಿ ನಾವು ಈ ವರ್ಷ ಅಣ್ಣನ ಹುಟ್ಟುಹಬ್ಬವನ್ನು ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಬಹಳ ಅದ್ದೂರಿಯಿಂದ ಮಾಡಬೇಕಂತೇಳಿ ನಾವು ಅಂದ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ದಕ್ಷಿಣ ತಾಲೂಕಿನ ಅಧ್ಯಕ್ಷರಾದಂಥ ಅನಂತ್ರವರು ನಮ್ಮ ಮಂಜಣ್ಣನವರ ಹತ್ರ ಹೋಗಿ ಮಾತಾಡಿದ್ದಾರೆ ಮತ್ತು ನನಗೂ ಫೋನ್ ಮುಖಾಂತರ ಹೇಳಿದರು, ದಕ್ಷಿಣ ತಾಲೂಕಿನಲ್ಲಿ ವಿಶೇಷವಾಗಿ ಸಾವಿರಾರು ಜನಕ್ಕೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳು ಕೊಡೋದ್ರ ಮುಖಾಂತರ ಮತ್ತು ಅನ್ನದಾನ ಮತ್ತು ಅನೇಕ ಸಾಮಾಜಿಕ ಪೂರ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಆದರೆ ದುರಾದೃಷ್ಟ, ನಮ್ಮ ಗೊಟ್ಟಿಗೆರೆ ಮಂಜಣ್ಣವರ ಸೋದರ ಮಾವರದಂಥ ಅವರ ಗುರುಗಳ ಸಮಾನರು, ನಮ್ಮ ಆತ್ಮೀಯ ಸೋದರ ಸುನೀಲ್ ಅವರ ತಂದೆ ರಾಜಣ್ಣವರ ಒಂದು ಅಕಾಲಿಕತೆ ಏನಿದು ಆದುದರಿಂದ ನೋವಲ್ಲಿದ್ದಾರೆ ಮಂಜಣ್ಣನವರು. ಇಡೀ ಕುಟುಂಬ ನೋವಲ್ಲಿರಬೇಕಾದ್ರೆ ನಾವು ಯಾವುದೇ ರೀತಿಯಾದಂಥ ಒಂದು ಸಡಗರ ಸಂಭ್ರಮ ಆಚರಣೆ ಮಾಡೋದು ಬೇಡ ಅಂಥೇಳಿ ಅವರು ನಿರ್ಧಾರ ಮಾಡಿ ದಯವಿಟ್ಟು ಇಡೀ ತಾಲೂಕಲ್ಲಿ ಇವನ್ ಫ್ಲೆಕ್ಸ್ ಕೂಡ ಹಾಕಬೇಡಿ ಅಂತ ಹೇಳಿದ್ರು. ಪ್ರಾಮಾಣಿಕವಾಗಿ ಬಂದರೆ ಬೇಡಪ್ಪ ಫ್ಲೆಕ್ಸ್ ಎಲ್ಲ ಹಾಕಬೇಡಿ, ಮತ್ತು ನನ್ನ ಗುರುಗಳ ಸಮಾನ ಮಾವನೇ ಅಲ್ವಾ, ನನ್ನ ಗುರುಗಳಿಂದ ಹೆಚ್ಚಾಗಿ ಇವತ್ತು ರಾಜಕಾರಣದಲ್ಲಿ ಇಷ್ಟು ಮಟ್ಟಿಗೆ ಬೆಳೆದೆ ಅಂದರೆ ನನ್ನ ಮಾವನಾದ ರಾಜಣ್ಣನವರು ಕಾರಣ. ಇವತ್ತು ಅವರು ಇಲ್ದಿದ್ದಂಥ ಆ ನೋವು ನನ್ನ ಕಾಡ್ತಾ ಇದೆ, ದಯವಿಟ್ಟು ಬೇಡ ಅಂತ ಹೇಳಿದ್ರು. ಆದರೂ ಸಹ ಈ ಊರಿನ ಮಗ, ಈ ಅತ್ತಿಬೆಲೆ ಗ್ರಾಮದ ಮಗನಿಗೆ ಅವರು ನೀಡಿದಂಥ ಸೇವೆಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಂತ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮ ಬಂದಂಥ ಎಲ್ಲ ನನ್ನ ತಾಲೂಕಿನ ನಾಯಕರು, ಅತ್ತಿಬೆಲೆಯ ಹಿರಿಯ ಮುಖಂಡರಾದಂಥ ಮಾಜಿ ರವಿ ಅವರು, ಮಾಜು ಕುಮಾರ್ ಅವರು, SK ಕುಮಾರ್ ಅವರು, SL ಮುರಳಿ ಅವರು, ಚಿನ್ನೂರವರು, ಅನೇಕ ಜನ ಬಂದು ಪಕ್ಷಾತೀತವಾಗಿ ಕಾಂಗ್ರೆಸ್ಸು, ದಳ, BJP ಅಂತಲ್ಲದೆ ಇಡೀ ಊರಿನ ಎಲ್ಲ ಹಿರಿಯ ಗಣ್ಯರು ಮಾನ್ಯರು ಬಂದು ಇಲ್ಲಿ ಹಾರೈಸಿದ್ದಾರೆ. ಜೊತೆಗೆ ನಮ್ಮ ಅತ್ತಿಬೆಲೆಯ ಮುನ್ರಾಜ್, ವಿಶೇಷವಾಗಿ ಅವರು ಬೆಳಗ್ಗೆನೇ ಬಂದರು, ನಮ್ಮ ಮುನ್ರಾಜ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಉಳಿದಂತೆ ನಮ್ಮ ಗಜೇಂದ್ರ ಅವರಾಗಿರ್ಬೋದು, ನಮ್ಮ ತಾಲೂಕಿನ ನನ್ನ ಆತ್ಮೀಯ ಕಿರಿಯ ಸಹೋದರ ಸಮಾನ ನಮ್ಮ ಗಜೇಂದ್ರ ಅವರಾಗಿರ್ಬೋದು, ಆಮೇಲೆ ನನ್ನ ಆತ್ಮೀಯ ಗೆಳೆಯ RNS ಅವರು, ಅದೇ ರೀತಿಯಾಗಿ ಯಾವುದೇ ಕರೆದ್ರೆ ತಕ್ಷಣ ಓಡಿ ಬಂದು ಕೆಲಸ ನಿರತರಾಗಿದ್ದಂಥ ನಮ್ಮ ಆನೇಕಲ್ ತಾಲೂಕಿನ
ಅಲ್ಪಸಂಖ್ಯಾತ ಘಟಕದ ಸಾದಿಕ್ ನನ್ನ ಸಹೋದರ ಸಮಾನರು ಕರೆದು ಕೂಡಲೇ ಬಂದು ಅನ್ನದಾನವನ್ನು ಬಹಳ ಎಡೆಬಿಡದ ಮಾಡಿಕೊಟ್ರು. ಅವ್ರಿಗೂ ಅನಿಸುತ್ತಾ ಇನ್ನು ಯಾರಾದರೂ ಹೆಸರು ಬಿಟ್ಟರೆ ರೂಪೇಶ್ ಅವ್ರ ಹೆಸರು ಮರ್ತಿದ್ದೇನೆ, ನಾನು ರೂಪೇಶ್ ಅವ್ರ ಬಗ್ಗೆ ಹೇಳಬೇಕು. ಎಲ್ಲಿ ರೂಪೇಶ್ ಇರುತ್ತೆ ಅಲ್ಲಿ ಯಶಸ್ವಿ ಇರುತ್ತೆ. ರೂಪೇಶ್ ಕಾಲಿಟ್ಟಿದ್ದ ಕಡೆಲ್ಲ ಯಶಸ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ಸು ಮಾಡಿಕೊಟ್ಟಂಥ ರೂಪೇಶ್ ಅವರಿಗೆ ವಿಶೇಷವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮನ ಭಾಳ ವಿಶೇಷವಾಗಿ ನಡೆಸ್ಕೊಟ್ಟಂಥ ನನಗೆಲ್ಲ ಬಂಧು ಬಾಂಧವರಿಗೆ, ಪಕ್ಷದ ಹಿರಿಯರಿಗೆ, ಕಾರ್ಯಕರ್ತರಿಗೆ, ವಿಶೇಷವಾಗಿ ಯುವ ನಾಯಕರಾದಂಥ ನಿಶಾಂತು, ರಾಮಕೃಷ್ಣ ಪಟಾಪಟ್ ಇವರೆಲ್ಲರಿಗೂ ಮತ್ತೊಂದು ಸಾರಿ ವಂದಿಸುತ್ತಾ ಪುನಃ ಪ್ರಮಿಸುತ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಅಣ್ಣನಿಗೆ ಆ ತಾಯಿ ಪಟಲಮ್ಮ, ತಾಯಿ ಭುವನೇಶ್ವರಿ ರಾಜಕೀಯದಲ್ಲಿ ಈ ಬಾರಿ ಕನಿಷ್ಠ MLC ಆಗಬೇಕು ಅಂತೇಳಿ ಇವತ್ತು ನಾವು ಪೂಜೆ ಮಾಡಿಸಿದ್ದೀವಿ. ಅವ್ರಿಗೆ MLC ಆಗಲಿ MLA ಆಗಲಿ 2028 ಬರೋದ್ರ ಮುಖಾಂತರ ಜನಸೇವೆ ನೀಡಲಿ ಅಂತ ಕೋರ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಸಹಕಾಲಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರು ಕೂಡ ಹೊಂದಿಸುತ್ತಾ ಕಾರ್ಯಕ್ರಮ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಒಳ್ಳೆಯದು ಮಾಡಲಿ.